ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ವಿಷಮುಕ್ತ ಅಡುಗೆ ಮನೆಯ ಮುಖ್ಯ ಭಾಗ ಪ್ರಿಸರ್ವೇಟಿವ್ಸ್ ಮತ್ತು ಮೈಕ್ರೋಪ್ಲಾಸ್ಟಿಕ್ ಬಳಕೆ. ಇದು ಮನುಷ್ಯನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಮತ್ತು ಅದರ ಬಳಕೆಯನ್ನ ಹೇಗೆ ಕಡಿಮೆ ಮಾಡಬಹುದು ಅನ್ನೋದರ ಬಗ್ಗೆ RSS ಮುಖಂಡರಾದ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಸಾಮಾನ್ಯರಿಗೂ ಅರ್ಥವಾಗುವಂತೆ ನಮ್ಮ ಇಂದಿನ ಸರಣಿಯಲ್ಲಿ ತಿಳಿಸಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಆಲಿಸೋಣ. ನಮಸ್ಕಾರ. ವಿಷಮುಕ್ತ ಅಡುಗೆ ಮುಕ್ತ ಮಾತು ಸರಣಿ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ಸರಣಿಯಲ್ಲಿ ನಾವು ನಮ್ಮೆಲ್ಲರ ಮನೆಯ ಅಡುಗೆ ಮನೆಯನ್ನು ಹೇಗೆ ವಿಷಮುಕ್ತಗೊಳಿಸೋದು ಅನ್ನೋ ವಿಚಾರವಾಗಿ ಅದರ ಬಗ್ಗೆ ಒಂದಿಷ್ಟು ಜನ ವ್ಯಕ್ತಿತ್ವಗಳನ್ನು ಸಂಧಿಸ್ತಾ ಅವ್ರ ಜೊತೆ ಮಾತನಾಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ನಮ್ಮ ಅದೃಷ್ಟವಶಾತ್ ಇವತ್ತು ಡಾಕ್ಟರ್ ಪ್ರಭಾಕರ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ನಮ್ಮನ್ನು ಇಲ್ಲಿ ಸಂಧಿಸ್ತಾ ಇದ್ದಾರೆ. ಅವರಿಗೆ ಮೊದಲಿಗೆ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಸೊ ಮೊದಲಿಗೆ ಈ ವಿಷಮುಕ್ತ ಅಡುಗೆ ಮನೆ ಅನ್ನೋ ವಿಚಾರ ಬಂದಾಗ ನಿಮ್ಮ ಯೋಚನೆ ಏನು ಬರ್ತದೆ? ಅಂದರೆ ಈಗ ನಮ್ಮೆಲ್ಲ ಅಡುಗೆ ಮನೆಗಳಲ್ಲಿ ಯಾವ ರೀತಿ ಕಲಬೆರಕೆ ಇರಬಹುದು ಅಥವಾ ರಾಸಾಯನಿಕದಿಂದ ಮಾಡಿರುವಂಥ ಆಹಾರ ಪದಾರ್ಥಗಳಿರ್ಬೋದು, ಅದ್ರ ಬಗ್ಗೆ ನಿಮ್ಮ ಯೋಚನೆ ಏನು ಬರ್ತದೆ? ಇದೊಂದು ದೊಡ್ಡ ಸವಾಲಿದು. ಮನುಷ್ಯ ಬದುಕುವುದೇ ಆರೋಗ್ಯ ಚೆನ್ನಾಗಿದ್ದಾಗ. ಎಲ್ಲರೂ ಹೆಚ್ಚು ವರ್ಷ ಬದುಕಬೇಕು, ಚೆನ್ನಾಗಿ ನಾನು ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಪ್ರಮುಖವಾದಂಥ ಅಂಶ ಇರುವುದೇ ಆಹಾರ. ನಾವು ಆಹಾರವನ್ನು ಯಾವ ರೀತಿ ಆಹಾರವನ್ನು ತಗೊಳ್ತೇವೆ ಮತ್ತು ಎಷ್ಟು ತಗೊಳ್ತೇವೆ ಎರಡು ಪ್ರಶ್ನೆ ಇದೆ. ಆದರೆ ದುರ್ದೈವದಿಂದ ನಮ್ಮ ನಾಲಿಗೆಯ ರುಚಿಯ ಚಟ ಅಂತ ಅನಿಸ್ತದೆ ನನಗೆ. ಅದಕ್ಕೋಸ್ಕರ ಯಾವುದ್ಯಾವುದು ರುಚಿಕರವಾಗಿದೆ ಅಂತ ಹೇಳುವಂಥದ್ದನ್ನು ಹೆಚ್ಚು ತಗೊಳ್ಳಿಗೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಅದಕ್ಕೆ ಸರಿಯಾಗಿ ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡುವಂಥ ಕಂಪೆನಿಗಳು ಯಾವುದಿದೆ ಅದು ರುಚಿಯಾಗಬೇಕು ಅಂತ ಒಂದಷ್ಟು ವಿಷವನ್ನು ಬೆರೆಸಿ ಇವತ್ತು ನಮಗೆ ಅಂಥ ವಸ್ತುಗಳನ್ನು ಕೊಡ್ತಾ ಇದ್ದಾರೆ. ಮನೆಯಲ್ಲಿ ಅಡುಗೆ ಮಾಡುವವರಿಗೂ ಗೊತ್ತಿರುವುದಿಲ್ಲ, ತಿನ್ನೋರಿಗೂ ಗೊತ್ತಿರುವುದಿಲ್ಲ. ಅದರ ಮುಖೇನ ಆ ವಿಷ ನಮ್ಮ ದೇಹಕ್ಕೆ ಹೋಗಿಬಿಡ್ತದೆ. ಈಗ ಪ್ಲಾಸ್ಟಿಕ್ ಇದೆ, ನಾನು ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಇರೋದು. ಈ ಪ್ಲಾಸ್ಟಿಕ್ ಕೂಡ ನಾವು ಅನಿವಾರ್ಯ, ಅದಿಲ್ಲದೆ ನಾವು ಬದುಕಲಿಕ್ಕೆ ಆಗೋದಿಲ್ಲ ಅಂಥೇಳಿ ಹೊರಟಿದ್ದೇವೆ ನಾವು. ಆದರೆ ಪ್ಲಾಸ್ಟಿಕ್ ಗೊತ್ತಿಲ್ಲದೆ ನಿಧಾನವಾಗಿ ಕರಗಿ ಅದರಲ್ಲಿರುವಂಥ ವಿಷ ನಮ್ಮ ದೇಹಕ್ಕೆ ಸೇರಿಕೊಳ್ತದೆ. ಮೈಕ್ರೋಪ್ಲಾಸ್ಟಿಕ್. ಅದೇ ರೀತಿ ಬೇರೆ ಬೇರೆ ವಸ್ತುಗಳಲ್ಲಿ ಸೇರಿರುವಂಥ ಈಗ ಹಣ್ಣುಗಳಿದೆ, ತರಕಾರಿ ಇದೆ, ಅದಕ್ಕೆಲ್ಲದಕ್ಕೂ ಕೂಡ ಅದು ಕೊಳೆತು ಹೋಗಬಾರ್ದು, ಹೆಚ್ಚು ದಿನ ಅದು ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ವಿಷವನ್ನು ಹಾಕ್ತಾರೆ. ಅದೆಲ್ಲ ವಿಷ ನಮ್ಮ ದೇಹಕ್ಕೆ ಹೋಗ್ತಾ ಇರುವಂಥದ್ದು. ಪರಿಣಾಮ ನಮ್ಮ ದೇಹ ನಿಧಾನವಾಗಿ, ನಮ್ಮ ದೇಹ ಹೇಗೆ ಅಂತ ಹೇಳಿದರೆ ಅದು ಇಂಥದ್ದು ಬಂದಾಗ ತಕ್ಷಣ ಆ್ಯಂಟಿಬಾಡೀಸ್ ಕ್ರಿಯೇಟ್ ಆಗ್ತದೆ. ಆ್ಯಕ್ಚುಲಿ ಅದು ಬಂದ ತಕ್ಷಣ ಅದನ್ನು ವಿರೋಧಿಸುವಂಥ ನನ್ನ ದೇಹಕ್ಕೆ ತೊಂದರೆ ಆಗ್ತದೆ ಅಂತ ಆದರೆ ದೇಹವೇ ರಿಯಾಕ್ಟ್ ಮಾಡ್ತದೆ. ಅದು ಆ ದೇಹವೇ ರಿಯಾಕ್ಟ್ ಮಾಡಲಿಕ್ಕೆ ಹೊರಟಾಗ ಆ್ಯಂಟಿಬಾಡಿ ಕ್ರಿಯೇಟ್ ಆಗ್ತದೆ. ಆದರೆ ನಿಧಾನವಾಗಿ ಆ್ಯಂಟಿಬಾಡೀಸಿನ ಶಕ್ತಿನೇ ಕಡಿಮೆ ಆಗ್ತದೆ. ವಿಷಯುಕ್ತವಾಗಿರುವಂಥ ಅಣುಗಳು ಅಥವಾ ಕ್ರಿಮಿಗಳು ಅಥವಾ ರಾಸಾಯನಿಕ ವಸ್ತುಗಳು ಅದು ನಮ್ಮ ಆ್ಯಂಟಿಬಾಡೀಸನ್ನೇ ಅದರ ಶಕ್ತಿಯನ್ನು ಕಡಿಮೆ ಮಾಡುವಂಥ ಹಂತಕ್ಕೆ ಬಂದುಬಿಡ್ತದೆ. ಅದಕ್ಕೋಸ್ಕರ ನಾಲಿಗೆಯಿಂದ ಹಿಡಿದು ಕೊನೆಯ ಭಾಗದವರೆಗೆ ಅದೆಲ್ಲವನ್ನು ಹಾಳು ಮಾಡ್ತಾ ಹೋಗ್ತದೆ. ಇಂಟೆಸ್ಟೈನ್ ಹಾಳು ಮಾಡ್ತದೆ, ಲಿವರನ್ನು ಹಾಳು ಮಾಡ್ತದೆ, ಕಿಡ್ನಿಯನ್ನು ಹಾಳು ಮಾಡ್ತದೆ. ಕೊನೆಗೆ ಅದು ಹಾರ್ಟಿನ ಮೇಲೂ ಪರಿಣಾಮ ಆಗ್ತದೆ, ಬ್ರೈನ್ನ ಮೇಲೂ ಪರಿಣಾಮ ಆಗ್ತದೆ. ಹೀಗೆ ದೇಹದ ಎಲ್ಲ ಭಾಗದ ಮೇಲೆ, ಯಾಕಂದರೆ ಅದು ರಕ್ತಕ್ಕೆ ಸೇರಿಬಿಡ್ತದೆ, ರಕ್ತ ಇಡೀ ದೇಹದಲ್ಲಿ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಅದು ಎಲ್ಲ ಭಾಗಗಳನ್ನು ಕೂಡ ಆ ವಿಷ ಪಸರಿಸ್ತದೆ. ಅದರ ಮುಖಾಂತರ ಒಂದು ನಮ್ಮ ದೇಹ ಎದುರಿಸುವಂಥ ಶಕ್ತಿ ಏನಿದೆ ಅದು ಕಡಿಮೆ ಆಗಿಬಿಡ್ತದೆ. ಇನ್ನು ಎರಡನೇದು ಅದು ತಾಗಿದ್ದರಿಂದಾಗಿ ಅಂದರೆ ಇಂಟೆಸ್ಟೈನ್ ಅದನ್ನು ಕೊರೀತದೆ, ಸಣ್ಣ ಹುಣ್ಣುಗಳಾಗ್ತದೆ ಅಥವಾ ಬೇರೆ ಏನಾದರೂ ತೊಂದರೆಗಳು ಬರ್ತದೆ. ಈಗ ದೊಡ್ಡ ಪ್ರಮಾಣದಲ್ಲಿ ಕ್ಯಾನ್ಸರ್ ಬಂದುಬಿಟ್ಟಿದೆ. ಯಾರೇನು ಅಂತ ನೇರವಾಗಿ ಗೊತ್ತಾಗೋದಿಲ್ಲ, ಯಾರಿಗೇನು ಅಂತ ಗೊತ್ತಾಗೋದಿಲ್ಲ. ಕಾರಣ ಏನು ಅಂದರೆ ಇದು ಏನು ದೊಡ್ಡ ಕಾರಣ. ಇದನ್ನು ಕ್ಯಾನ್ಸರ್ ಹೇಗೆ ಅಂತ ಕೇಳಿದರೆ, ಯಾವುದೋ ಒಂದು ಕಡೆಯಲ್ಲಿ ಈ ಸೆಲ್ಸ್ ಇದಲ್ಲ, ಸಣ್ಣ ಮೈಕ್ರೋ ಸೆಲ್ಸ್ ಇದೆ ನಮ್ಮ ದೇಹದಲ್ಲಿ.
ಅದು ಬೆಳೀತಾ ಇರಬೇಕು. ಅದರಲ್ಲಿ ಎರಡು ಪ್ರಶ್ನೆ ಏನಿಲ್ಲ. ಈಗ ನಾವು ನಡ್ಕೊಂಡು ಹೋದಾಗ ನೂರಾರು ಸೆಲ್ಲುಗಳು ಸಾವಿರಾರು ಸೆಲ್ಸ್ ಸಾಯ್ತಾ ಹೋಗ್ತದೆ. ಕ್ಷಣ ಕ್ಷಣಕ್ಕೆ ಅದು ಪುನಃ ಜೀವ ಪಡೆಯುವಂಥದ್ದು ಆಗ್ತಾ ಹೋಗ್ತದೆ. ಆ ಜೀವ ಪಡೆಯುವಂಥದ್ರಲ್ಲಿ ಕೆಲವು ಕಡೆಗಳಲ್ಲಿ ಈ ರೀತಿಯ ವಿಷ ಇದ್ದದ್ರಿಂದ ಅದರ ಸ್ಪೀಡ್ ಹೆಚ್ಚಾಗ್ಬಿಡ್ತದೆ, ಅಗತ್ಯಕ್ಕಿಂತ ಜಾಸ್ತಿ ಆಗ್ತದೆ. ಆವಾಗ ಕ್ಯಾನ್ಸರ್ ಪ್ರಾರಂಭ ಆಗ್ತದೆ. ಹಾಗೆ ಅಂತ ಇವತ್ತಿನ ಇದರ ಯೋಚನೆ ಇರುವಂಥದ್ದು, ಅಂದಾಜು ಇರುವಂಥದ್ದು. ಅದಕ್ಕೋಸ್ಕರ ಕ್ಯಾನ್ಸರ್ ಬರ್ತದೆ. ಎರಡನೇದು ಅದು ಹಾರ್ಟಿನ ಮೇಲೆ ಪರಿಣಾಮ ಆಗ್ತದೆ. ಈಗ ಹಾರ್ಟ್ ಫೇಲಿಯರ್ಸು ಅದು ದಿನನಿತ್ಯ ಅದು ನೂರಾರು ಅಂತ ಹೇಳ್ಬೋದು. ಎಲ್ಲಿವರೆಗೆ ಸಣ್ಣ ಪ್ರಾಯದಲ್ಲಿ ಆಗ್ತಾ ಇರೋ ಜಾಸ್ತಿ ಆಗ್ತಾ ಇದೆ. ಯಾವುದೋ ಒಂದು ವಯಸ್ಸಿನ ಮೇಲೆ 60 70 ವಯಸ್ಸಿನ ಮೇಲೆ ಆಗುವಂಥದ್ದು ಬೇರೆ ಅದು ಹಾರ್ಟು ಸುಸ್ತಾಗಿರ್ಬೋದು. ಎಷ್ಟು ವರ್ಷ ಇವನೊಟ್ಟಿಗೆ ಇರೋದು ಅಂತ ಸುಸ್ತಾಗಿರ್ಬೋದು. ಹೌದೌದು. ಆದರೆ ಈಗ 15 ವರ್ಷ 20 ವರ್ಷ 25 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಅಂತ ಹೇಳಿದರೆ ಅದು ತಡ್ಕೊಳ್ಳಿಕ್ಕೆ ಆಗದಷ್ಟು ವಿಷ ಅದರಲ್ಲಿ ಸೇರಿಕೊಂಡಿದೆ ಅಂತ ಅರ್ಥ. ಅದಕ್ಕೋಸ್ಕರ ವಿಷವನ್ನು ನಿಲ್ಲಿಸುವಂಥದ್ದು ಒಂದು, ನಾವು ಕರೆದ ವಸ್ತುಗಳಿದೆಯಲ್ಲ ಅಂಗಡಿಯಲ್ಲಿ ಸಿಗ್ತದಲ್ಲ, ಅದರಲ್ಲಿ ಕರೆಯುವಾಗ ಆ ಎಣ್ಣೆ ಅದರಲ್ಲಿ ಏನಿದೆ ಅದು ಮತ್ತೆ ಕರೆದನ್ನೇ ಅದು ಒಂದು ಯಾವುದೇ ರೀತಿಯ ಎಣ್ಣೆ ಅನ್ನೋದು ಮುಖ್ಯ ಆಗುತ್ತೆ. ಮತ್ತೆ ಎಷ್ಟು ಸಲ ಅದನ್ನು ಬಳಸ ಅಂತ ಹೇಳುವಂಥದ್ದು ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ಅಂಥ ವಸ್ತುಗಳಲ್ಲಿ ಹೊರಗಿಂದ ಅದು ಮತ್ತೆ ನಾಲಿಗೆಗೆ ರುಚಿ, ನಾಲಿಗೆ ಅಪೇಕ್ಷೆ ಮಾಡ್ತಾರೆ ಬೇಕು ಅಂತ. ಅದನ್ನು ತಿನ್ನುವುದರಿಂದ ಆ ವಿಷಯಗಳು ನಮಗೆ ಹೋಗ್ತದೆ. ತರಕಾರಿ ಅಥವಾ ಇನ್ನೊಂದು, ಈಗ ಕಿತ್ತಳೆ ಹಣ್ಣಿದೆ ಅಂತ ಹೇಳಿ ಹರಸಿದ ಕಿತ್ತಳೆ ಹಣ್ಣು ನೋಡಿದಾಗ ನಮಗೆ ಭಾರಿ ಖುಷಿ ಆಗ್ಬಿಡ್ತದೆ. ಬಣ್ಣ ಎಷ್ಟು ಚಂದ ಇದ್ದಷ್ಟು ಒಳ್ಳೆಯದು. ಹೌದು, ಬಣ್ಣ ಚಂದ ಇಷ್ಟು ಒಳ್ಳೆಯದು. ಮಾವಿನ ಹಣ್ಣಾಗಲಿ ಉಳಿದಂತಾಗಲಿ, ಆದ್ರೆ ಆ ಬಣ್ಣ ಬರ್ಲಿಕ್ಕೆ, ಅದು ಉಳಿಲಿಕ್ಕೆ ಅದ್ರ ಹಿಂದೆ ಏನು ನಡೆದಿರುತ್ತೆ ಅನ್ನೋ ವಿಚಾರ ಯಾರು ಯೋಚನೆ ಮಾಡೋದಿಲ್ಲ ಅಂತ. ಅದಕ್ಕೋಸ್ಕರ ಅಂಥದ್ದನ್ನು ಸೇರಿಸಿ ಇದು ಮಾಡ್ತಾರೆ. ಅದಕ್ಕೆ ಅಡಿಗೆ ಮನೆ ತಾಯಿ ಭಾರಿ ಪ್ರಮುಖ ಪಾತ್ರ ಅಂತ ನನಗೆ ಅನಿಸ್ತಾ ಇರೋದು. ಮಕ್ಕಳಿಗೆ ಇದನ್ನು ಹೇಳ್ತಾನೆ ಇರಬೇಕು ಅಂತ. ಇನ್ನೊಂದು ನನಗೆ ಅನಿಸ್ತಾ ಇರೋದು, ಒಂದು ವಸ್ತುವನ್ನು ತುಂಬ ದಿವಸ ಇಟ್ಟುಕೊಳ್ಳುವಂಥ ಒಂದು ವ್ಯವಸ್ಥೆ ಉಂಟಲ್ಲ, ಇಲ್ಲಿ ಫ್ರಿಜ್ಗಳು ಬಂದಿದೆ. ಅದು ಕೂಡ ಒಂದು ಸ್ವಲ್ಪ ಅಡಿಗೆ ಮನೆಯಲ್ಲಿ ಅದು ತೊಂದರೆ ಕೊಡುವಂಥ ಒಂದು ವಿಷಯ ಅಂತ. ಇಲ್ಲದೆ ಇವತ್ತಿನ ಅನ್ನ ಅದು ನಾಳೆಗೆ ನಾಡ್ದಿಗೆ ಇನ್ನು ಫ್ರೀಝರ್ನಲ್ಲಿಟ್ಟರೆ ಅದು ಇನ್ನು ಒಬ್ಬರು ನನ್ನ ಹತ್ರ ಹೇಳಿದ್ರು 1 ವರ್ಷದ ನಂತರ ಕೂಡ ಅದನ್ನು ಉಪಯೋಗ ಮಾಡುವುದು ಅಂತ. ಅದರಲ್ಲಿ ರಿಯಾಕ್ಷನ್ ಆಗ್ತಾ ಇರ್ತದೆ, ಏನೇ ಹೇಳಿದರೆ ಅದರಲ್ಲಿ ರಿಯಾಕ್ಷನ್ ಆಗ್ತಾ ಇರ್ತಾರೆ. ನಾಲಿಗೆಗೆ ಪಕ್ಕ ಗೊತ್ತಾಗದೇ ಇರೋದು ಅದರ ಮೂಲ ಸತ್ವ ಅಲ್ಲಿ ಎಷ್ಟಿದೆ ದೇವರಿಗೆ ಅದು ಗೊತ್ತಿಲ್ಲ. ಇನ್ನು ಅದರಲ್ಲಿ ರಿಯಾಕ್ಷನ್ಸ್ ಆಗ್ತದಲ್ಲ, ಕೆಮಿಕಲ್ ರಿಯಾಕ್ಷನ್ಗಳು ಆಗ್ತಾ ಹೋಗ್ತದೆ, ಅದರಿಂದಲೂ ಸಮಸ್ಯೆ ಬರ್ತದೆ. ಅದಕ್ಕೋಸ್ಕರ ಈ ಫ್ರಿಡ್ಜ್ ಯಾವುದಿದೆ ಇದು ಒಂದು ಸಮಸ್ಯೆಯ ಒಂದು. ಪ್ರಾಸೆಸ್ಡ್ ಫುಡ್ಗಳು ಮೊದಲೇ ತಯಾರು ಮಾಡೋದು, ಸುಮ್ಮನೆ ಬಿಸಿ ಮಾಡಿ ಅದನ್ನ ಊಟ ಮಾಡೋದು. ಮತ್ತೆ ನೀವು ಭಾರತೀಯ ಸಂಸ್ಕೃತಿ ಇರಬಹುದು, ನಮ್ಮ ಒಂದು ಕಲ್ಚರ್, ಈಗ ಅದರ ಹಿಂದೆ ತುಂಬಾನೇ ಕೆಲಸ ಮಾಡ್ತಾ ಇರುವಂಥವ್ರು, ಅದನ್ನ ಪ್ರೊಪಗೇಟ್ ತುಂಬಾನೇ ಮಾಡ್ತಾ ಇರೋರು. ಅದನ್ನ ನಾವು ಮುಂದಿಟ್ಟು ನೋಡುವಾಗ ಈ ರೀತಿಯ ಈ ಒಂದು ಸಂದರ್ಭದಲ್ಲಿ ಆಹಾರದ ವಿಚಾರ ಬಂದಾಗ ಅದರ ಮೇಲೆ ಎಷ್ಟು ದಾಳಿ ಆಗಿದೆ ಅಂತ ನೀವು ನೋಡ್ತೀರಿ? ಅದರ ಆಧುನಿಕ ಜೀವನ ಶೈಲಿಯೇ ಬದಲಾದ್ದರಿಂದ, ಈಗ ನಾನು ಹೇಳಿದ್ದು, ಇವನ ಶರೀರ ಚೆನ್ನಾಗಿರೋ ಬೆಳಿಗ್ಗೆ ಬೇಗ ಹೇಳಬೇಕು. ಇವನು ರಾತ್ರಿ ಇದನ್ನೆಲ್ಲ ತಿಂದು ಮಲಗಿದರೆ ಅವನು ಕೊನೆಗೂ ತಿನ್ನುವುದು, ಕೊನೆಗೆ ಮಲಕೊಡೋದು. ಬೊಜ್ಜು ಬೆಳೀಲಿಕ್ಕೆ ಒಂದೇ ಕಾರಣ ಇದು. ಬೆಳಿಗ್ಗೆ ಅವನು ಬೇಗ ಹೇಳೋದಿಲ್ಲ, ವ್ಯಾಯಾಮ ಮಾಡೋದಿಲ್ಲ. ಅವನು ಯೋಗ ಅಥವಾ ಯಾವುದಾದ್ರು ಒಂದು ವ್ಯಾಯಾಮ ಮಾಡಬೇಕಲ್ಲ, ಆ ವ್ಯಾಯಾಮ ಮಾಡಿ. ನಮ್ಮ ಹಿಂದಿನ ಕಾಲದಲ್ಲಿ ಅದೆಲ್ಲ ಇತ್ತಲ್ಲ. ಅಕಸ್ಮಾತ್ ಇಲ್ಲ ಅಂತ ರೈತ ಆದರೆ ಅವನು ಬೆಳಗ್ಗೆ ಎದ್ದು ಗದ್ದೆಗೆ ಅಥವಾ ಒಂದು ಬೇಸಾಯಕ್ಕೆ ಹೋಗ್ತಾರೆ. ಅದು ದೊಡ್ಡ ವ್ಯಾಯಾಮನೇ, ಸಹಜವಾದಂಥದ್ದು. ಅದು ಯಾವುದೂ ಇಲ್ಲದ ಕಾರಣ ಬೊಜ್ಜು ಹಾಗೆ ಉಳ್ಕೊಳ್ತದೆ ಅಂತ. ಫ್ಯಾಟ್ ಕರಗಬೇಕಲ್ಲ, ಅದು ಕರಗುವಂಥ ಪ್ರೋಸೆಸ್ ಇಲ್ಲ ಅಂತ. ಅದಕ್ಕೋಸ್ಕರ ಇವತ್ತಿನ ಜೀವನ ಶೈಲಿ ಭಾರಿ ದೊಡ್ಡ ಪರಿಣಾಮ ನಮ್ಮ ಮೇಲೆ ಬರ್ತದೆ. ಒಂದು ಹೊರಗಿನ ಆಹಾರ ಇರುವಂಥದ್ದು, ಇನ್ನೊಂದು ನಮ್ಮ ನಿತ್ಯದ ಜೀವನ ಶೈಲಿ. ಈಗ ಅನೇಕರು, ಈಗ ನಮ್ಮ ಮಕ್ಕಳನ್ನು ನೋಡ್ತೇವಲ್ಲ ನಾವು, ಪರೀಕ್ಷೆಗೆ ಓದಬೇಕಾದ್ರೆ ನಿಜವಾಗಿ ಓದಬೇಕಾಗಿರೋದು ಬೆಳಗಿನ ಹೊತ್ತಿನಲ್ಲಿ. ಅವನ 4-4:30 ಗಂಟೆಗೆ ಎದ್ದು ಒಂದು ಅತ್ಯುತ್ತಮ ಅಂದರೆ ಫ್ರೆಶ್ ಇರ್ತದೆ ಅಂತ, ಬಾಡಿ ಫ್ರೆಶ್ ಇರ್ತದೆ, ಮಿದುಳು ಫ್ರೆಶ್ ಇರ್ತದೆ, ಆವಾಗ ಓದಬೇಕು ಅಂತ. ಇಲ್ಲ, ಈಗ ರಾತ್ರಿ ನೀವು 2 ಗಂಟೆವರೆಗೆ ಓದಿ ಅವನು ಬೆಳಗ್ಗೆ 8 ಗಂಟೆಗೆ 10 ಗಂಟೆಗೆ ಇದು ಇಡೀ ಪ್ರೋಸೆಸ್ ವ್ಯತ್ಯಾಸ ಆಯಿತು ಅಂತ. ಅದರ ಸರ್ಕ್ಯೂಟ್ ಇದೆ ಅಲ್ಲ, ಆ ಸರ್ಕ್ಯೂಟ್ ವ್ಯತ್ಯಾಸ ಆಯಿತು ಅಂತ. ಅದೆಲ್ಲವೂ ಪರಿಣಾಮ ಮಾಡ್ತದೆ ಅಂತ.
ಅದಕ್ಕೆ ನಮ್ಮ ಹಿಂದಿನ ಅನೇಕ ಪದ್ಧತಿಗಳನ್ನು ಸಿಗೋದು ಅದು ಸುಮ್ಮನೆ ಅನಿಸ್ತಾ ಇರೋದು. ಈಗ ಉಪ್ಪಿನಕಾಯಿ, ಅನೇಕರು ಮನೆಯಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ. ನಮ್ಮ ಅಜ್ಜಿ ಮಾಡ್ತಾ ಇರೋಂಥ ಉಪ್ಪಿನಕಾಯಿಗೆ ಯಾವುದೇ ರಾಸಾಯನಿಕ ಇಲ್ಲ. ಆದರೂ ಅದು ವರ್ಷ ಪೂರ್ತಿ ಇರ್ತದಲ್ಲ, ಕೆಲವು ಸತಿ 2 ವರ್ಷ 3 ವರ್ಷ ಆದ್ರೂ ಕೂಡ ಅಷ್ಟು ಇರ್ತದಲ್ಲ. ಅದು ಹಾಗೆ ರಾಸಾಯನಿಕ ಹಾಕದೆ ಇದ್ದದ್ದು. ಈಗ ತುಳಿನಲ್ಲಿ ಉಪ್ಪಡು ಪಚ್ಚಿಲು ಅಂತ ಹೇಳ್ತೇವೆ ನಾವು, ಹಲಸಿನಕಾಯಿ ಹೌದು, ಅದರಲ್ಲಿ ಇಡುವಂಥದ್ದು. ಆ ತಾಯಿ ಅವಳಿಗೆ ಗೊತ್ತಿದೆ ಇದನ್ನು ಹೇಗೆ ಮಾಡಬೇಕು ಅಂತ. ರಾಸಾಯನ ಬೆರೆಸದೆ ಅವ್ರದ್ದೇ ಒಂದು ಪಾಕದಲ್ಲಿ ಅದನ್ನು ಮಾಡ್ತಾ ಹೋಗ್ತಾಳೆ ಅಂತ. ಸೊ ಈ ಆಧುನಿಕತೆಯ ದಾಳಿಯಿಂದ ಈ ರೀತಿಯ ಒಂದು ವಿಚಾರಗಳು, ಯೋಚನೆಗಳು ಮರ್ತು ಹೋಗ್ತಾ ಇದೆಯಾ ಹೊಸ ಜನರೇಷನ್ಗೆ? ಅದನ್ನು ಈಗ ನೆನಪಿಸುವಲ್ಲಿ ಈಗ ನೀವು ಈಗ ಒಂದಿಷ್ಟು ವಿದ್ಯಾಸಂಸ್ಥೆಗಳನ್ನು ಕೂಡ ನಡೆಸ್ತಾ ಇರೋದ್ರಿಂದ ನಾನು ಕೇಳ್ತಾ ಇರೋದು, ಈ ರೀತಿಯ ವಿದ್ಯಾಸಂಸ್ಥೆಗಳಲ್ಲಿ ಮಕ್ಕಳಿಗೆ ಯಾವ ರೀತಿ ಈ ರೀತಿಯ ಎಜುಕೇಶನ್ ಕೊಡುವಂಥ ಕೆಲಸ ಆಗಬೇಕಾಗಿದೆ ಅಂತ. ಈಗ ನಾವು ನಮ್ಮ ಶಾಲೆಯಲ್ಲೆಲ್ಲ ಊಟ ಕೊಡ್ತೇವಲ್ಲ, ಅದನ್ನು ಆದಷ್ಟು ಎಚ್ಚರಿಕೆಯಿಂದ ಈ ರೀತಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದರಲ್ಲಿ ಆದಷ್ಟು ವಿಷಮುಕ್ತವಾದಂಥ ಆಹಾರಗಳನ್ನು ತರುವಂಥ ಆದರೂ ಇವತ್ತು ಮಾರ್ಕೆಟ್ನಲ್ಲಿ ಅದುವೇ ಸಿಕ್ಕುವುದು. ಆದರೂ ಅದರಲ್ಲಿ ವಿಷಮುಕ್ತವಾಗಿರುವಂಥದ್ದು ಯಾವುದೇ, ಈಗ ಯಾವುದೋ ಇದು ಬಂದ ತಕ್ಷಣ ಹೇಳಿಬಿಡ್ತೇವೆ. ಸುಮ್ಮನೆ ನಾನು ಹೇಳಿದೆ ಒಂದು ದ್ರಾಕ್ಷಿ ತರ್ತಾರೆ, ಅದನ್ನು ತೊಳೆದು ತಿನ್ನಬೇಕು ಅಂತ ಒಂದು ಹೇಳುವಂಥ ಅದು ಸುಲಭ ಇಲ್ಲ. ಅದೊಂದು ಸ್ವಲ್ಪ ಉಪ್ಪಿನ ಹೌದು ತಾಳ್ಮೆ ಇಲ್ಲ. ಈಗ ಬಂದ ತಕ್ಷಣ 2 ನಿಮಿಷದಲ್ಲಿ ರೆಡಿ ಆಗಬೇಕು, ತಿನ್ನಬೇಕು ಅನ್ನುವಂಥದ್ದೇ ಆ ಕಾರ್ಡ್ಗಳಲ್ಲಿ ನೋಡಿ ಮೈಂಡಿಗೆ ಬೆಳೆದು ಬಿಟ್ಟಿದೆ ಚಿಕ್ಕಂದಿನಿಂದ. ಅದಕ್ಕೆ ನಮ್ಮ ಇದರಲ್ಲಿ ಕೂಡ ಸಂಘಟನೆಯಲ್ಲಾಗಲಿ, RSSನಲ್ಲಾಗಲಿ ಅಥವಾ ಸಂಸ್ಥೆಗಳಲ್ಲಾಗಲಿ ಇದನ್ನು ಪ್ರಚುರಪಡಿಸುವಂಥ ಒಂದು ದೊಡ್ಡ ಕೆಲಸ ಮಾಡ್ತೇವೆ ನಾವು, ಮಾಡ್ತಾ ಬಂದಿದ್ದೇವೆ. ಯಾವುದು ವಿಷ ವಸ್ತುಗಳು ಅದನ್ನು ಸೇವನೆ ಮಾಡಿದಿರೋದು ಹೇಗೆ. ಈಗ ಅನೇಕರು ನಮ್ಮಲ್ಲಿ ಹೇಗಿದ್ದಾರೆ ಅಂತ ಕೇಳಿದರೆ, ಯಾವುದೋ ಮದುವೆಗೆ ಇದಕ್ಕೆ ಹೋಗಬೇಕಾದ್ರೆ ಸ್ಟೀಲ್ನ ಒಂದು ಲೋಟವನ್ನೇ ಹಿಡ್ಕೊಂಡು ಹೋಗ್ತಾರೆ. ಈಗ ಇಲ್ಲ ಅಂತಾರೆ ಪ್ಲಾಸ್ಟಿಕ್ ಲೋಟ. ಹೌದು ಹೌದು. ಎಲೆಯಲ್ಲಿ ಊಟ ಮಾಡೋದು ಉತ್ಕೃಷ್ಟ. ಎಲೆಗೂ ಈ ವಿಷ ಹಾಕ್ತಾರೆ, ಇದು ಬರೋದಾಗೆ. ಆದರೂ ಎಲೆಯನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಇದು ಮಾಡೋದ್ರಿಂದ ಅದು ಒಳ್ಳೆಯದಾಗ್ತದೆ ಅಂತ ಸಂಗತಿಗಳು. ಹೀಗಿದ್ದ ಸಂಗತಿಗಳನ್ನು ಸ್ವಲ್ಪ ಜೋಡಿಸುವಂಥ ಒಂದು ಕೆಲಸ ಮಾಡ್ತೇವೆ. ಆದರೂ ದೊಡ್ಡ ಸವಾಲು ಇದನ್ನು. ಆದರೆ ಈ ಸವಾಲನ್ನು ನಾವು ಎದುರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬದುಕು ಭಾರಿ ಕಷ್ಟ, ಇನ್ನಷ್ಟು ಅಧೋಗತಿಗೆ ಹೋಗ್ತದೆ. ಏನು ಬೆಳಗಿಂದ ರಾತ್ರಿವರೆಗೆ ತಂದೆ ತಾಯಿ ತಲೆಬಿಸಿ ಮಾಡಿ ಬೆವರು ಸುರಿಸಿ ಎಲ್ಲ ಮಾಡಿರೋದು ನನ್ನ ಮುಂದಿನ ಪೀಳಿಗೆ ಚೆನ್ನಾಗಾಗಲಿ ಅಂತ. ಮುಂದಿನ ಪೀಳಿಗೆ ಚೆನ್ನಾಗಾಗೋದಿಲ್ಲ. ಮುಂದಿನ ಪೀಳಿಗೆಗೆ ಇದೊಂದು ದೊಡ್ಡ ಕಂಟಕ. ಇವತ್ತಿನ ಈ ವಿಷಯುಕ್ತವಾದಂಥ ಆಹಾರಗಳು ಭಾಳ ಕಷ್ಟ. ಸರ್ಕಾರ ಒಂದಷ್ಟು ಪ್ರಯತ್ನ ಮಾಡ್ತಾ ಇದೆ, ಯಾವುದ್ಯಾವುದು ವಿಷಯುಕ್ತವಾಗಿದೆ ಅದಂತೆ ಕೊಡಬೇಡಿ, ಇದು ಮಾಡಿ ಅಂತ ಹೇಳಿದರೂ ಕೂಡ ಅದು ಬರೀ ಹೇಳಿದರೆ ಸಾಕಾಗೋದಿಲ್ಲ ಅಂತ ಕೆಲವು ಕಡೆ ಎಲ್ಲ ಪ್ರಯತ್ನ ಮಾಡಬೇಕು. ಕೆಲವು ಸಂಗತಿಗಳಿಗೆ ಅಂತ ಇದ್ದರೆ ಅದಕ್ಕೆ ಬ್ಯಾನ್ ಹಾಕಬೇಕು. ಇದು ಕೆಲವರಿಗೆ ಒಂದು ಸ್ವಲ್ಪ ಸಿಟ್ಟು ಬರಲಿಕ್ಕೆ ಸಾಕು ನಮ್ಮ ವಿರೋಧ ಮಾಡಿ. ಆದರೂ ನಾನು ಹೇಳಿದ್ದು ವಿಷ ಅಂತ ಹೇಳುವಂಥ ಇದನ್ನು ಹುಡುಕಬೇಕು ಅಂತ, ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಸರ್ಕಾರದ ಕಡೆಯಿಂದ ಹುಡುಕಿ ಅದಕ್ಕೆ ಬ್ಯಾನ್ ಮಾಡುವಂಥ ಕೆಲಸ ಮಾಡಬೇಕಂತ. ಇಲ್ಲಾರ ಮನುಷ್ಯ ಉಳಿದಿಲ್ಲ. ಅಂದರೆ ನಾನು ಹೀಗೆ ಮಾತಿನಲ್ಲಿ ಸ್ವಲ್ಪ ತಮಾಷೆಗೆ ಹೇಳ್ತಾ ಇದ್ದೆ, ಇನ್ಕಮ್ ಟ್ಯಾಕ್ಸ್ ರೇಡ್ಗಳು ಎಷ್ಟು ಸ್ಟ್ರಿಕ್ಟಾಗಿ ನಡೀತಾ ಇದೆಯೋ ಅಷ್ಟೇ ಸ್ಟ್ರಿಕ್ಟಾಗಿ ಇಲ್ಲೂ ಕೂಡ ನಡಿಬೇಕಾಗಿದೆ. ಖಂಡಿತ ಮತ್ತು ಅದನ್ನು ಮಾಡಲೇಬೇಕು. ಹೋಗಿ ಅವರ ಮೇಲೆ ರೈಡ್ ಮಾಡಲೇಬೇಕು ಅಂತ ತುಂಬ ಕಡೆಯಲ್ಲಿ ಇರ್ತದೆ. ಅದು ಕೊನೆಯವನು ಸಿಗ್ಬೋದು ನಮಗೆ. ಯಾರೋ ಒಬ್ಬ ಸಣ್ಣ ಪುಟ್ಟ ಅಂಗಡಿ ಇಟ್ಟವನು ಸಿಗ್ಬೋದು. ಅಂಗಡಿಗೆ ಯಾರು ತಂದು ಕೊಡ್ತಾನೆ ಲಿಂಕ್, ಆ ಲಿಂಕನ್ನು ಹುಡುಕ್ತಾ ಹೋಗಬೇಕು ಅಂತ. ಇವತ್ತು ಬೇರೆ ಬೇರೆ ಡ್ರಗ್ಸ್ ಮಾಫಿಯಾ ಇವತ್ತು ನಡೀತಾ ಇದೆಯಲ್ಲ, ಅದು ಹಾಗೆ. ಕೊನೆಗೆ ಯಾರೋ ಒಬ್ಬ ಪಾಪದವ ಸಿಕ್ಕಿ ಬೀಳ್ತಾನೆ, ಒಂದು ಜೀವನದ ಬದುಕಿಗೆ ಏನಾದ್ರು ಮಾಡ್ತಾನೆ, ಅಲ್ಲೇ ನಿಲ್ಲಿಸಬಾರ್ದು ಅಂತ. ಅದು ಮತ್ತೆ ಹುಡುಕಿಕೊಂಡು ಯಾರ್ಯಾರಿದೆ ಪೆಡ್ಲರ್ಸ್ ಯಾರು ಏನು ಅಂತ ಹುಡುಕ್ತಾ ಹೋಗಬೇಕು ಅಂತ. ಆ ರೀತಿ ಏನಾದ್ರು ಸರ್ಕಾರವು ಬಟ್ ಇದು ಯಾವುದೇ ಇದರಲ್ಲಿ ಆದ್ರೂ ಕೂಡ ಈ ಚೈನ್ ಲಿಂಕ್ ನಲ್ಲಿ ಮೇಲೆ ಹೋದಷ್ಟು ಅವರು ಕೂಡ ಪವರ್ಫುಲ್ ಆಗಿರ್ತಾರೆ. ಅವರ ಒಂದು ಅಧಿಕಾರ ಶಕ್ತಿ ಇರ್ಬೋದು, ಹಣದ ಶಕ್ತಿಯಿಂದ ಅದನ್ನ ಅವರು ಕಂಟ್ರೋಲ್ ಮಾಡೋ ಅಧಿಕಾರದಲ್ಲಿ ಇರುವವರನ್ನು ಹಿಡ್ಕೊಂಡಿದ್ದಾರೆ ಅವರು. ಅಧಿಕಾರದಲ್ಲಿ ಇರುವವರಿಗೆ ಇದು ಬೇಕು. ಅದು ಯಾವುದೊಂದು ಮಾಫಿಯಾದಲ್ಲೂ ಕೂಡ ಅದು ಸುಳ್ಳಲ್ಲ. ಅದು ಈಗ ಫುಡ್ ರಿಲೇಟೆಡ್ ಇದ್ರಲ್ಲಿ ಫುಡ್ ರಿಲೇಟೆಡ್ ನಲ್ಲಿ ಹಾಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಫುಡ್ ರಿಲೇಟೆಡ್ ವಸ್ತುಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಈಗ ಅಡಿಕೆ ಇದೆಯಲ್ಲ, ಅಡಿಕೆಗೂ ಕೂಡ ಅದು ಹಾಳಾಗಬಾರ್ದು ಅಂತ ಅದಕ್ಕೆ ಒಂದು ಮಾತ್ರೆಗಳನ್ನು ಹಾಕ್ತಾರೆ. ಹೌದು, ಅದು ಕೂಡ ವಿಷ. ಅದನ್ನು ಮತ್ತೆ ನೀವು ಯಾರು ಅಡಿಕೆ ತಿಂತಾರೋ ಅವನು ಅದನ್ನೇ ತಿನ್ನುವುದು. ಆಮೇಲೆ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಒಂದು ಹೇಳ್ಬಿಡೋದು. ಅಡಿಕೆ ನಿಜ ಕ್ಯಾನ್ಸರ್ ಕಾರಕ ಅಲ್ಲ,
ಆದರೆ ಈ ವಿಷದ ವಸ್ತುಗಳನ್ನು ಅದನ್ನು ಸಹಜವಾಗಿ ಹೇಗೆ ಸೇಫ್ ಮಾಡೋದು ಅನ್ನೋ ಬಗ್ಗೆ ರಿಸರ್ಚ್ಗಳು ವೇಗದಲ್ಲಿ ನಡೆದ್ರೆ ಅದರಿಂದ ಸಹಾಯ ಆದೀತೋ? ಆದೀತು ಒಂದಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ. ರಿಸರ್ಚೇ ಒಂದು ಸ್ವಲ್ಪ ನಿಧಾನವಾಗಿದೆ ನಮ್ಮಲ್ಲಿ. ನಮ್ಮ ದೇಶದಲ್ಲಿ ರಿಸರ್ಚಿಗೆ ಏನೊಂದು ಉತ್ತೇಜನ ಕೊಡಬೇಕಾಗಿತ್ತು, ಆ ಉತ್ತೇಜನ ಇಲ್ಲ ಅಂತ. ಬೇರೆ ಬೇರೆ ದೇಶಗಳಲ್ಲಿ ಅದನ್ನು ಮಾಡ್ತಾರೆ. ಇಲ್ಲಿ ಆ ರಿಸರ್ಚ್ಗೆ ಹಣ ತೊಡಗಿಸುವುದು ಅಥವಾ ಅದರ ಬಗ್ಗೆ ತುಂಬ ಚಿಂತನೆ ಮಾಡೋದು, ನಾನು ಸುಮ್ಮನೆ ಹೇಳ್ತಾ ಇದ್ದೇನೆ. ಈಗ ಕಾಲೇಜುಗಳಿಗೆ ಹೋದರೆ 12ನೇ ತರಗತಿ PUCವರೆಗೆ ಸೈನ್ಸ್ ತಗೊಳ್ತಾರೆ. ಅದರ ನಂತರ BScಗೆ ಹೋಗೋದಿಲ್ಲ ಯಾರು. ಈಗ BSc ಎಲ್ಲ ನಿಂತುಬಿಟ್ಟಿದೆ. BSc ಇಲ್ಲದೆ ಇದು ನೀವು ರಿಸರ್ಚಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. MSc ಮಾಡಬೇಕು, ಮತ್ತು ಅದನ್ನು ಮಾಡಬೇಕು. ಅದು ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಅನಿಸ್ತಲ್ಲ, ಅನಿಸೋದಿಲ್ಲ ಅಂತ. ಇದೇನೆಂದರೆ ಕ್ಷಣಾರ್ಧದಲ್ಲಿ ಹಣ ಗಳಿಸಬೇಕು. ಈ ಸಂಶೋಧನೆಗಳು ಯಾವಾಗಲೂ ಅದು ಆ ವ್ಯಕ್ತಿಯನ್ನು ಎಲ್ಲಿಯೂ ಹೊರಗಡೆ ಪ್ರಚಾರಕ್ಕೆ ಅವನು ಬರುವುದಿಲ್ಲ. ಅವನು ಸ್ವಲ್ಪ ಹಿಂದೆ ಇದ್ದೇ ಕೆಲಸ ಮಾಡಬೇಕಾದವನು. ಆ ರೀತಿ ಪ್ರಚಾರಕ್ಕೆ ಸಿಕ್ಕದೇ ಇರುವಂಥದ್ದು ಮತ್ತೊಂದು ಸ್ವಲ್ಪ ಅದರಲ್ಲಿ ತೊಡಗಿಕೊಳ್ಳೋದು ಉಂಟಲ್ಲ, ಅದಕ್ಕೆ ಒಂದು ಸ್ವಲ್ಪ ಸರ್ಕಾರನೂ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡಬೇಕು ಅಂತ ಅನಿಸೋದು. ರಿಸರ್ಚ್ ಮಾಡಬೇಕು ಅಂತ ಇದರ ಬಗ್ಗೆ ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ. ಈಗ ನೀವು ಹೇಳಿದಾಗ ಅಡಿಕೆಗೆ ಅಥವಾ ಉಳಿದ ವಸ್ತುಗೆ ಆಲ್ಟರ್ನೇಟ್ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಅಗತ್ಯ ಇದೆ ಅಂತ ಅನಿಸ್ತಾ ಇದೆ. ಮತ್ತು ಈ ರೀತಿಯ ಸಂಸ್ಥೆಗಳು ಈಗ ಗ್ರಾಮರಾಜ್ಯ ಒಂದು ಹೆಸರಷ್ಟೇ, ಗ್ರಾಮರಾಜ್ಯ ಮೇ ಬಿ ಗ್ರಾಮರಾಜ್ಯ ಹೌದೌದು, ಗ್ರಾಮರಾಜ್ಯನೇ ಆಗಬೇಕು. ಕೊನೆಗೂ ದೇಶದ ಇದರಲ್ಲಿ ಬೆನ್ನೆಲುಬು ಹೇಳ್ತಾ ಇದ್ದಲ್ಲ, ಗ್ರಾಮವೇ ನಮಗೆ ಆಧಾರ, ಗ್ರಾಮಕ್ಕೆ ರೈತನೇ ಆಧಾರ. ಇದರ ಮೂಲ ಉದ್ದೇಶವು ಕೂಡ ಅಂದರೆ ಧ್ಯೇಯವಾಕ್ಯವು ಕೂಡ ಗ್ರಾಮ ರಾಜ್ಯದಿಂದ ರಾಮರಾಜ್ಯದೆಡೆಗೆ ಅಂತ. ಹೌದು, ಸತ್ಯ. ಗ್ರಾಮದಲ್ಲೇ ಆಗಬೇಕಾದ್ರು. ಈಗ ಅದೇನಾಗಿದೆ, ಗ್ರಾಮ ಎಲ್ಲ ಖಾಲಿ ಆಗಿದೆ, ಎಲ್ಲ ನಗರಕ್ಕೆ ಹೋಗ್ತಾರೆ. ನಗರದಲ್ಲಿ ಅವನ ಬದುಕೆ ಕಷ್ಟ. ಅಲ್ಲಿ ನೀರು ಚೆನ್ನಾಗಿರುವುದಿಲ್ಲ, ಗಾಳಿ ಚೆನ್ನಾಗಿರುವುದಿಲ್ಲ, ವಾತಾವರಣ ಇಲ್ಲ, ಪರಸ್ಪರ ಮಾತುಕತೆ ಇಲ್ಲ. ನೀವು ಆ ರಸ್ತೆಯಲ್ಲಿ ಬೆಳಗ್ಗೆ 2-3 ಗಂಟೆ ಒಂದು ನಿಮ್ಮ ಮನೆಯಿಂದ ಆಫೀಸಿಗೆ ಹೋಗ್ಬೇಕಾದ್ರೆ 3-4 ಗಂಟೆ ಬೇಕು. ಎಲ್ಲ ಸಮಯ ಹಾಳು ಅಂತ, ವ್ಯರ್ಥ, ಜೀವನವೇ ವ್ಯರ್ಥ ಅಂತ ಆಗಿಬಿಡ್ತದೆ. ಆದರೂ ಆ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಭ್ರಮೆಯಲ್ಲಿ ನಾವು ಬದುಕ್ತೇವೆ. ಅಲ್ಲಿ ಏನೋ ಭಾರಿ ಖುಷಿ ಆಗ್ತದೆ. ಅಲ್ಲಿ ಎಷ್ಟು ಸಂಬಳ ಅಂತ ಕೇಳಿದರೆ ಅಲ್ಲಿ ಒಂದು 50,000 ರೂಪಾಯಿ ನೀವು 20,000ಕ್ಕಿಂತ ಹೆಚ್ಚು ಬಾಡಿಗೆ ಕೊಡಬೇಕು. ಈಗ ಒಂದು ತರಬೇಕಾದ್ರೆ ಅದರಲ್ಲಿ ಇಲ್ಲಿ ಒಂದು 15,000 ರೂಪಾಯಿ ಸಂಬಳದಕ್ಕಿದ್ರೆ ಅವನು ಆನಂದದಿಂದ ಬದುಕುವುದು. ಒಳ್ಳೆ ಗಾಳಿ ಸಿಗ್ತದೆ, ಒಳ್ಳೆ ನೀರು ಸಿಗ್ತದೆ, ಒಳ್ಳೆ ವಾತಾವರಣ ಇರ್ತದೆ. ನೀವು ಒಂದ್ಸತಿ ನಿಮ್ಮ ತೋಟದಲ್ಲಿ ನಡೆದ್ರೆ, ಈ ಸಣ್ಣ ಪುಟ್ಟ ಪಟ್ಟಣಗಳ ಕಥೆಯು ಹಾಗೆ. ಅಂದರೆ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡಲಿಕ್ಕೆ ಸಿಗುವಂಥ ಸಂಬಳಕ್ಕಿಂತ ಕಮ್ಮಿ ಕೆಲಸಕ್ಕೆ ಮೇ ಬಿ ಒಂದು ಸೆಕ್ಯೂರಿಟಿಯೋ ಪ್ಯಾಕರ್ಸ್ ಕೆಲಸಕ್ಕೆ ಹೋಗೋದಕ್ಕೆ ತಯಾರಿದ್ದಾರೆ. ಆದರೆ ಕೂಲಿ ಕೆಲಸಕ್ಕೆ ಮಾಡಲಿಕ್ಕೆ ಜನ ಸಿಗ್ತಿಲ್ಲ. ನೀನು ಎಲ್ಲಿ ಮಾಡಿದ್ರೆ ಕುಡ್ಲಾಗ ಹೋಗ್ತಾನೆ ಅಂತ ಹೇಳ್ತಾರೆ, ಮಂಗಳೂರಿಗೆ ಹೋಗೋದು ಅಂತ. ಮಂಗಳೂರಿನಲ್ಲಿ ಕೊನೆಯಲ್ಲಿ ಅಷ್ಟು ಸಂಬಳ ಸಿಗ್ಲಿಕ್ಕಿಲ್ಲ, ಸಿಗೋದಿಲ್ಲ. ಇಲ್ಲಿ ನಿಜವಾಗಿ ಅವನಿಗೆ ಸಿಗ್ತದೆ. ಈಗಂತೂ ಕೂಲಿ ಅಂತೂ 600, 700, 1,000 ರೂಪಾಯಿವರೆಗೆ ಇದೆ. ಅವನು ಇಲ್ಲೇ ಚೆನ್ನಾಗಿ ಬದುಕಬಹುದು. ಇಲ್ಲೇ ಮನೆಯಿಂದ ಹೋಗ್ತಾನೆ ಬರ್ತಾನೆ. ಇದೆಲ್ಲ ಯಾರು ಸಿಗದೆ ಕೊನೆಗೆ ಯಾರು ಉತ್ತರ ಭಾರತದವರನ್ನು ಬಾಂಗ್ಲಾದವರನ್ನು ಯಾರು ಎಲ್ಲಿಂದ ಬಂದಿದ್ದಾರೆ, ಅವ ಹಿಂದಿ ಮಾತಾಡ್ತಾ ಇರ್ತಾನೆ. ಯಾರು ಹಿಂದಿ ಮಾತಾಡ್ತಾರೆ ಏನು ಗೊತ್ತಿಲ್ಲ. ಸೊ ದೇಶಕ್ಕೂ ತೊಂದರೆ, ದೇಶ ವಿರೋಧಿಗಳು ನಮ್ಮ ಮನೆಯೊಳಗೆ ಬಂದು ಬಿಡ್ತಾರೆ ಅಂತ ಪರಿಸ್ಥಿತಿ ಆಗಿಬಿಟ್ಟಿದೆ. ಅದಕ್ಕೆ ಹಳ್ಳಿಯಲ್ಲಿ ಇದ್ದು ಬದುಕುವುದು ಹೇಗೆ ಅಂತ, ಒಂದು ಹಳ್ಳಿಯಲ್ಲಿ ಇದ್ದು ಬದುಕಬೇಕು ಅಂತ ಆದರೆ ಒಂದು ಸರ್ಕಾರದ ಕಡೆಯಿಂದ ಆಗಬೇಕಾಗಿರೋದು, ಆ ಹಳ್ಳಿಗೆ ಒಂದು ರಸ್ತೆ ಬೇಕು, ಆ ಹಳ್ಳಿಗೆ ಒಂದು ವಿದ್ಯುತ್ತಿನ ವ್ಯವಸ್ಥೆ ಬೇಕು, ನೀರಿನ ವ್ಯವಸ್ಥೆ ಬೇಕು. ಹಳ್ಳಿಯಲ್ಲಿ ನೀರು ಇರುತ್ತೆ, ಆದರೆ ಅದಕ್ಕೊಂದು ವ್ಯವಸ್ಥೆ ಬೇಕು. ಅಲ್ಲಿ ಹತ್ತಿರದಲ್ಲಿ ಅವನಿಗೆ ಶಾಲೆಗೆ ಹೋಗ್ಬೇಕಾದ್ರೆ ಒಂದು ಒಳ್ಳೆಯ ಶಾಲೆ ಇರಬೇಕು. ಇಂಥದ್ದನ್ನು ಮಾಡಿದರೆ ಹಳ್ಳಿಯಲ್ಲಿ ಉಳಿತಾನವ. ಹಳ್ಳಿಯಲ್ಲಿ ಉಳಿಲಿಕ್ಕಿಲ್ಲ ಅಂತ ಹೇಳುವಂಥದ್ದು, ಪೂರಕ ವಾತಾವರಣ ನಿರ್ಮಿಸಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ ಅಂತ. ಒಟ್ಟು ಹಳ್ಳಿಯ ಕಡೆಗೆ ಗಮನ ಕೊಡಬೇಕಾದಂಥ ಅವಶ್ಯಕತೆ ಮತ್ತೊಮ್ಮೆ ಇದೆ ಅಂತ. ಅದು ನಮಗೆ ಸ್ವಾತಂತ್ರ್ಯ ಬಂದ ಕೂಡಲೇ ಇಂಡಸ್ಟ್ರಿಯಲೈಸೇಷನ್ ಅಂತ ನಾವು ಹೋದೆವಲ್ಲ, ಅದರ ಪರಿಣಾಮ ಅಂತ. ಅದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಗ್ರಾಮದ ಕಡೆಗೆ ಏನು ಗಮನ ಕೊಡಬೇಕಾಗಿತ್ತು ಆ ಗಮನ ಕೊಡಿ. ದೂರಗಾಮಿ ದೃಷ್ಟಿತ್ವ ಸ್ವಲ್ಪ ಇರಲಿಲ್ಲ. ಗ್ರಾಮದ ಇನ್ನಾದರೂ ನಾವು ಎಚ್ಚೆತ್ಕೊಳ್ಳಬೇಕು. ಖಂಡಿತ ಗ್ರಾಮ ರಾಜ್ಯನೇ ಅದು ರಾಮರಾಜ್ಯ ಆಗೋದು, ಅದೆರಡು ಪ್ರಶ್ನೆ ಇಲ್ಲ. ಆ ರೀತಿ ಯೋಚನೆ ಮಾಡಬೇಕು ಅಂತ. ಧನ್ಯವಾದಗಳು. ನಮ್ಮ ಕರೆಗೆ ಹೋಗಟ್ಟು ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು. ನಮಗೆ ಸಂಬಂಧಪಟ್ಟದ್ದು ದಿನ ಅದನ್ನೇ ಮಾತಾಡ್ತಾ ಇರೋದು ನಾವು. ತುಂಬ ಖುಷಿ ಆಯಿತು. ತುಂಬ ಅಂದರೆ ಎಲ್ಲರಿಗೂ ಮನ ಮುಟ್ಟುವ ರೀತಿಯಲ್ಲಿ ವಿಚಾರಗಳನ್ನು ಹಂಚಿಕೊಂಡಿದ್ದೀರಾ. ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನು ಸಂಧಿಸ್ತೀನಿ. ನಮಸ್ಕಾರ, ಧನ್ಯವಾದ. ಜೈ ಶ್ರೀರಾಮ್.